ಟಿಪ್ಸ್ ಒಂದು ಮಾತಾಡಲಿ ಮರ ಮೈ ಮೇಲೆ ಬೀಳ್ತಾಳ ಮಾರ. ಅವ್ರು ನೋಡಿದ್ರೆ ಜೋರ್ ಮಾಡಿದ್ರೆ ನೋಡ್ಕೊಳ್ತಾರ ಇವರು, ನೋಡ್ಕೊಳ್ಳೋದು ನಾನೇ ಉಗುಳಿ ತೊಳಿದ್ದಾರೆ ಒಂದ್ ದಿವಸ. ಈಗ ಅಂತಾರೆ ನಮ್ಮ ಅತ್ತೆ ಸಹ ನಾನು ಬಿಡ್ಲಿಲ್ಲ. ಅವಾಗ ವಾಪಸ್ ಕೊಟ್ರೆ ಮಾಮ ತಗೊಳ್ತೀರಾ? ವಾಪಸ್ ಕೊಟ್ರೆ ಎಂತ ಮಾಡುದು? ಅಪ್ಪ ಅಮ್ಮನ 37 ವರ್ಷದ ಮ್ಯಾರೇಜ್ ಆ್ಯನಿವರ್ಸರಿಯ ಪ್ರಯುಕ್ತ ನೀನೇನು ಹೇಳ್ತಿ ಅವರ ಜೀವನದ ಬಗ್ಗೆ? ನಿನಗೆ ಹೇಗೆ ಅವ್ರ ಪೇರೆಂಟ್ಸ್ ಆಗಿ? ಈಗ ಕೆಲವು ಮಕ್ಕಳು ಅಪ್ಪ ಅಮ್ಮನ ಸರಿ ಬೈತಾರೆ, ಅವ್ರು ಹಾಗೆ ಮಾಡಿದರು ನಮಗೆ ಹೀಗೆ ಮಾಡಿದರು ಅಂತ ತುಂಬ ಕಡೆ ನಾವು ಕೇಳಿದ್ದೀವಿ, ನೋಡಿದ್ದೀವಿ ಕೂಡ. ಚೆನ್ನಾಗಿ ಚೈಲ್ಡ್ಹುಡ್ ಕೊಟ್ಟಿಲ್ಲ, ಬ್ರೋಕನ್ ಫ್ಯಾಮಿಲೀಸ್, ಗೊತ್ತಾಯ್ತಾ ನಿಮಗೆ? ಅಪ್ಪ ಎಲ್ಲೋ ಅಮ್ಮ ಎಲ್ಲೋ ಮಕ್ಕಳನ್ನೆಲ್ಲೋ ಹಾಗೆಲ್ಲ. ಬಟ್ ನಮ್ಮ ಫ್ಯಾಮಿಲಿ ನಿಮಗೆ ಏನು ಅನಿಸುತ್ತೆ? ನಮ್ಮ ಫ್ಯಾಮಿಲಿ ಅಂದರೆ ದುಡ್ಡಿರಲಿಲ್ಲ, ತುಂಬ ಕಷ್ಟ ಇತ್ತು. ಆದರೂ ಸಹ ಮ್ಯಾನೇಜ್ ಮಾಡ್ಕೊಂಡು ಬದುಕುದು 37 ವರ್ಷ ಸುಲಭ ಅಲ್ಲ. ದುಡ್ಡಿದ್ದಾಗ ಆರಾಮ್ ಬದುಕುದು ಎಲ್ರಿಗೂ ಸಹ. ಇಲ್ಲ ದುಡ್ಡಿರ್ತದೆ, ಬೇಕಾದ ತಗೊಳ್ಬೋದು, ಗಮ್ಮತ್ತು ಮಾಡ್ಕೊಂಡು ಜೀವನ ಸುಲಭ. ದುಡ್ಡಿಲ್ಲದಾಗ ಗೊತ್ತಾಗೋದು ಕಷ್ಟ ಏನು, ಹೇಗೆ ಸುಧಾರಿಸ್ಕೊಂಡು ಹೋಗೋದು ಅಂತ. ಸೊ ದುಡ್ಡಿಲ್ಲದಾಗ 37 ವರ್ಷ ಮ್ಯಾನೇಜ್ ಮಾಡೋದಂದ್ರೆ ಅದು ಹಾಸ್ಟೆಲ್ ಹಾಕಿ ಮಾಡಿದ್ದಲ್ಲ. ಹೌದು, ಕಷ್ಟದಲ್ಲಿ ಕಲ್ತ. ನಾನು ಹಾಸ್ಟೆಲಲ್ಲಿ ಇದ್ದೆ, ಮತ್ತೆ ಮನೆಯಲ್ಲಿ ಸಹ ತುಂಬಾ ಕಷ್ಟ ಇತ್ತು. ನಿಮ್ಗೆ ಈಗಲೇ ಸಹ ಬೇಜಾರುಂಟಾ? ಅಲ್ಬೇಡಪ್ಪ, ಅದ್ರಲ್ಲಿ ಅಂತ ಒಳ್ಳೇದಾಯ್ತಲ್ಲ. ಅಲ್ಬೇಡಿ ನಂಗೆ ನಿಜ, ನಾನು ಯಾವಾಗ್ಲೂ ಅಮ್ಮಂಗೆ ಹೇಳ್ತೇನೆ, ಎಂತ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲದೆ. ಕಷ್ಟ ಇದ್ದದಕ್ಕೆ ಹೋಗಿದ್ದು ಹೌದು ಹಾಸ್ಟೆಲಿಗೆ, ಬಟ್ ನಮ್ಗೆ ಒಳ್ಳೇದೇ ಆಗಿದೆ ಅಲ್ಲಿ ಹೋಗಿ. ಹಾತಿದರು ತುಂಬಾ ಕಟ್ಟಿಗೆ ಪ್ರಾಯ ಆಗಿದೆ ನಮ್ಗಿನ್ನು. ಅಲ್ಲ, ಅವರು ಮನೇಲಿದ್ರೆ ಸಹ ಇಷ್ಟು ಒಳ್ಳೆ ಬುದ್ಧಿ ಬರ್ತಿತ್ತ ಇಲ್ವಾ? ನೀವು ಅವರನ್ನು ಹಾಸ್ಟೆಲ್ಗೆ ಹಾಕಿ ಅವ್ರಿಗೆ ಕಷ್ಟ ಎಂತ ಗೊತ್ತಾಗಿದೆ. ಅವರಿಗೆ ಸಂಬಳ ಇದ್ರೆ ಸಹ 1 ರೂಪಾಯಿ ಬೆಲೆ ಈಗ ಸಹ ಗೊತ್ತುಂಟು ಮಾಮ ಅವರಿಗೆ. ಅವ್ರಿಗೆ ಗೊತ್ತುಂಟು ಅದ್ರದ್ದು ಬೇರೆ ಗೊತ್ತುಂಟು. ನೀವು ಒಳ್ಳೇದೇ ಮಾಡಿದಿರಿ, ಅದ್ರ ಬಗ್ಗೆ ನಮ್ಗೆ ಫಸ್ಟ್ ಟೈಮ್ ಅಪ್ಪ ನೋಡ್ತಿದ್ರು. ನೀವು ಅದು ಯಾವತ್ತು ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ಅಪ್ಪ ನಾವೆಲ್ಲರೂ ನಿಮ್ಮಿಂದ ತುಂಬ ಖುಷಿಯಾಗಿದ್ದೀವಿ. ನಾ ಯಾವಾಗಲೂ ಹೇಳ್ತೇನಲ್ಲ, ಅಪ್ಪ ನಿಮ್ದು ನಶೀಬ್ ಒಳ್ಳೆ ಉಂಟು ನೋಡಿ, ನಮಗೆ ಯಾವ ಥರ ಪರಿಸ್ಥಿತಿ ಬಂದಿದೆ ಇವತ್ತಿಗೆ ಅಂತ. ಅವರ ಹಣೆಲಿಲ್ಲ ಅಂದ್ರೆ ಅದು ನಮಗೆ ಹೇಗೆ ಬರುತ್ತೆ? ಅದೇ ಅವರಿಗೊಂದು ಸಹ ಕೆಟ್ಟ ಅಭ್ಯಾಸ ಅಂತ ಒಂದು ಸಹ ಇಲ್ಲ ಅಲ್ವಾ? ಬೀಡಿ ಸೇದೋದಾಗ್ಲಿ, ಸಿಗರೇಟ್ ಆಗಲಿ, ಕುಡಿಯುವುದಾಗ್ಲಿ ಯಾವ್ದು ಸಹ ಇಲ್ಲ. ಅದೊಂದು ಅಭ್ಯಾಸ, ಕೆಟ್ಟ ಅಭ್ಯಾಸ ಇದ್ದಿದ್ರು ನಮ್ಗೆ ಭಾರಿ ಕಷ್ಟ ಇತ್ತು. ಯಾಕಂದ್ರೆ ಇದ್ದ ಇನ್ಕಮ್ ಅಲ್ಲಿ ಬದುಕು ತುಂಬಾ ಕಷ್ಟ ಇತ್ತು. ಬಟ್ ಅಷ್ಟು ಕಷ್ಟ ಇದ್ದು ಸಹ ಎಜುಕೇಶನ್ ಕೊಟ್ಟಿದ್ದಾರೆ ನನ್ಗೆ ಸಹ, ನಿಮ್ಗೆ, ರಶ್ಮಿಗೆ ಸಹ, ಇಬ್ಬರಿಗೆ ಸಹ. ಅದು ಸಹ ವಿದೌಟ್ ಲೋನ್ ಅಣ್ಣ. ನಾವು ಎಜುಕೇಶನ್ ಆದ್ಮೇಲೆ ಲೋನಿಗೂ ಕಟ್ಟಲಿಲ್ಲ ನಾವೇನು ಸಹ. ನಮ್ಮ ಲೋನ್ ಇರಲಿಲ್ಲ ನಮಗೆ. ನಾನು BSc ನರ್ಸಿಂಗ್ ಡಿಗ್ರಿ ಕಂಪ್ಲೀಟ್ ಬ್ಯಾಂಗ್ಳೂರಲ್ಲಿ. ಯೋಚನೆ ಮಾಡಿ ಸ್ವಲ್ಪ. ಅಣ್ಣ ಡಿಗ್ರಿ ಮತ್ತೆ ಪಾಪ ಅದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಕೆಲಸ ಬಿಟ್ಟು ಆಗಲ್ಲ. ಅವಳು ಕಳಿಸಿದ್ರು ನಾನು ಅದಂತ ಇಬ್ರು ಒಟ್ಟಿಗೆ ಇದ್ದದಕ್ಕೆ ಆದಲ್ಲ. ನೀವು ಮನೆ ಕೆಲಸ ಬಿಟ್ಟು ಬೇರೆ ಒಳ್ಳೆ ಕೆಲಸ ಮತ್ತೆ 1 ರೂಪಾಯಿ 2 ರೂಪಾಯಿ ಕೊಡ್ಬೇಕಲ್ಲ, ಅದಕ್ಕೆ ನಡ್ಕೊಂಡು ಹೋಗುದು. 1 ರೂಪಾಯಿ 2 ರೂಪಾಯಿ ಉಳಿಸ್ಲಿಕ್ಕೆ 2-3 ಕಿಲೋಮೀಟರ್ ನಡ್ಕೊಂಡು ಮತ್ತೆ ಸೈಕಲಲ್ಲೇ ಹೋಗ್ತಿದ್ವಿ. ನಾವು ಮುಂಚೆ ಎಲ್ಲಿ ರಿಕ್ಷಾ ಮಾಡ್ತಿದ್ವಿ. ಉಡುಪಿಯಿಂದ ಅಜ್ಜರ್ ಕಾಡ್ ನಡೆಯುವುದು ಬೆಳ್ಳೂರಿಂದ ಅಲ್ಲಿ ಮನೆ ಶಾಂತೇರಿಗೆ 4 ಕಿಲೋಮೀಟರ್ ಕೆಲಸ, ಅಲ್ಲಿಂದ ನಡ್ಕೊಂಡು ಹೋಗಿದೆ. ಆಟೋ ಮಾಡುದು ಬೇಡ ಅಂತ. ಅಣ್ಣ ನಿಂಗೆ ಯಾವತ್ತಾದ್ರೂ ಅವ್ರು ನಿಂಗೆ ಹಾಸ್ಟೆಲ್ ಹಾಕಿದಾರಂತ ಬೇಜಾರುಂಟಾ? ಸಣ್ಣದಿರೋನು ಇರ್ಬೋದು, ಆಮೇಲೆ ನಮ್ಗೆಲ್ಲ ಒಳ್ಳೇದಾಗಿದ್ದಲ್ಲ ಹಾಸ್ಟೆಲ್ ಹೋಗಿ. ಅಂದ್ರೆ ಎಲ್ಲದಕ್ಕಿಂತ ಹಾಸ್ಟೆಲ್ ಹೋಗೋದ್ರಿಂದ ಖರ್ಚು ಸಹ ಕಮ್ಮಿ ಆಯ್ತು, ಎಲ್ಲ ಫ್ರೀ ಇತ್ತು, ಮನೆ ಸುಧಾರಿಸಲಿಕ್ಕೆ ಸಹ ಹೆಲ್ಪ್ ಆಯ್ತು. ಮತ್ತೆ ನಮ್ಗೆ ಸ್ಕೂಲ್ ಸಹ ಒಳ್ಳೆ ಸ್ಕೂಲ್ ಸಿಕ್ತು ಹಾಸ್ಟೆಲ್ ಓದೋದ್ರಿಂದ. ಅಲ್ಲಿ ಪೆರಡೂರು ಹೈಸ್ಕೂಲು, ಹಿರೇಡ್ಕದಲ್ಲೆಲ್ಲ ಒಳ್ಳೇದು ಸ್ಕೂಲು, ಕಾಲೇಜು, ಎಜುಕೇಶನ್. ಮತ್ತೆ ಜೀವನದಲ್ಲಿ ಬೇರೆಯವ್ರ ಮಕ್ಕಳೊಟ್ಟಿಗೆ ಸೇರಿದಾಗ ನಿಮ್ಗೆ ತುಂಬಾ ವಿಷಯ ಗೊತ್ತಾಗ್ತದೆ. ಹಾಸ್ಟೆಲ್ ಅನ್ನೋದು ಇದ್ದದ್ದು ಅದು ಒಂದು ಪ್ರಪಂಚ ನೋಡಿದಾಗೆ. ಎಲ್ಲಾ ರೀತಿಯವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ತುಂಬಾ ಬ್ಯಾಡ್ ಇರ್ತಾರೆ, ತುಂಬಾ ಒಳ್ಳೆಯವರು ಇರ್ತಾರೆ, ಎಲ್ಲ ಸಿಗ್ತಾರೆ ನಿಮ್ಗೆ ಅಲ್ಲಿ ಎಲ್ಲಾ ರೀತಿ ಮಕ್ಕಳು. ನೀನ್ ಚೂಸ್ ಮಾಡ್ಕೊಳ್ಬಹುದು ಯಾರನ್ನ ನೋಡಿ, ಇವನು ಹೀಗೆ, ಇವನು ಹಾಗೆ, ನಾನ್ ಹೇಗಿರ್ಬೇಕು. ಅಲ್ಲಿ ಹಾಸ್ಟೆಲ್ ಅಲ್ಲಿ ತುಂಬಾ ಕಲಿಸ್ತದೆ ಹಾಸ್ಟೆಲ್. ಹೇಗೆ ನಿನ್ನ ಲೈಫ್ ಪಾಸಿಟಿವ್ ಎನರ್ಜಿ ತಂದಿದ್ದಾರೆ ಪಾಸಿಟಿವ್ ವೈಬ್ಸ್? ಅದೇ ನಾನು ಹಣ್ಣದಿರುವಾಗಲಿ ನೋಡಿದ್ದಲ್ಲ ಅವ್ರು ಕಷ್ಟ ಪಡ್ತಾರೆ ಅಂತ.
ಸೊ ಅದರಿಂದಾಗಿ ನಂಗೆ ಆವಾಗಲೇ ದುಡ್ಡಿನ ವ್ಯಾಲ್ಯೂ ಆವಾಗಲೇ ಗೊತ್ತಿತ್ತು. ದುಡ್ಡು ಹೇಗೆ ಖರ್ಚು ಮಾಡೋದು ಹೇಗೆ, ಅದು ಈಗಲೂ ಸಹ ಉಂಟು, ಅದು ಈಗಲೂ ತುಂಬಾ ಹೆಲ್ಪ್ ಆಗ್ತದೆ. ಯಾವ್ದು ಖರ್ಚು ಮಾಡುವಾಗಲೂ ಇದು ಅಗತ್ಯ ಉಂಟಾ, ಇದು ಜಾಸ್ತಿ ಆಯ್ತಾ, ಕಡಿಮೆ ಖರ್ಚು ಮಾಡೋದು ಹೇಗೆ, ಅಥವಾ ಫಿನಾನ್ಸ್ ಮ್ಯಾನೇಜ್ ಮಾಡೋದು ಹೇಗೆ ಇದ್ದದ್ರಲ್ಲಿ. ಸೊ ನಮ್ಗೆ ಇವತ್ತು ಈಗ ಏನು ದುಡ್ಡು ಉಂಟು, ಇವತ್ತೇನಿದ್ರು ಇವತ್ತೆಲ್ಲ ದುಡ್ಡು ಹೋದ್ರು ಪುನಃ ಬಡತನಕ್ಕೆ ಹೋದ್ರು ಸಹ ನಾವು ಸರ್ವೈವ್ ಆಗ್ತೇವೆ ಅನ್ನೋ ಕಾನ್ಫಿಡೆನ್ಸ್ ಇವತ್ತಿಗೂ ಉಂಟು. ಯಾಕಂದ್ರೆ ನಾವು ಕಷ್ಟದಿಂದ ಬಂದವರು, ಪುನಃ ಅದೇ ಪೊಸಿಷನ್ಗೆ ಹೋದ್ರು ಸಹ ಮತ್ತೆ ನಮ್ಗೆ ಹೇಗೆ ಅಡ್ಜಸ್ಟ್ ಆಗ್ಬೇಕು ಅಂತ ಕಲಿಸಿದ್ದಾರೆ ನಮ್ಗೆ. ಬೇಜಾರ್ ಪಡದೆ, ದುಡ್ಡೇ ಇಂಪಾರ್ಟೆಂಟ್ ಅಲ್ಲ ಲೈಫಲ್ಲಿ, ಫ್ಯಾಮಿಲಿ ಜೊತೆ ಖುಷಿಯಾಗಿರೋದೇ ಇಂಪಾರ್ಟೆಂಟ್ ಅಂತ ನಮ್ಗೆ ಮಾಮಿ ಮುಂಚಿನಿಂದ ಸಹ ಅಪ್ಪ ಅದೇ ಹೇಳಿದ್ದು. ಮತ್ತೆ ದುಂದು ಎಲ್ಲ ನಮ್ಮ ಲೈಫಲ್ಲಿ ಮುಂಚಿಂದ ಸಹ ಇಲ್ಲ. ನಾವು ಮದ್ವೆ ಆದಾಗಿಂದ ಸ್ವಲ್ಪ ನಾವು ಎಂಜಾಯ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ, ತಿನ್ಲಿಕ್ಕೆ ತಿರ್ಗಾಡ್ಲಿಕ್ಕೆಲ್ಲ ನಾವು ಮದ್ವೆ ಆದಾಗಿಂದ ಸ್ಟಾರ್ಟ್ ಮಾಡಿದ್ದು. ಬಿಕಾಸ್ ಮುಂಚೆ ಎಲ್ಲ ದುಡ್ಡು ಒಟ್ಟೆ ಮಾಡ್ತಿದ್ದದ್ ನಾವು ಅಲ್ವಾ ಉಷಾ, ಎಲ್ಲ ಸಹ ನೀವಿಬ್ರ ಅಣ್ಣ ತಂಗಿಯಾಗಿ ನಾವು ಸಹ ದುಡ್ಡು ಒಟ್ಟೆ ಮಾಡ್ತಿದ್ದದ್ದು. ಒಟ್ಟು ಮಾಡೋಕ್ಕಿಂತ ಮುಂಚೆ ಎಲ್ಲ ಅಷ್ಟು ಖರ್ಚಿತ್ತು. ಮದುವೆ ಆದ್ಮೇಲೆ ಏನ್ ಡಿಸೈಡ್ ಮಾಡಿದ್ವಿ ಅಂದ್ರೆ, ಆಯ್ತು ಇಷ್ಟೊಂದು ಎಲ್ಲ ನಡೀತಲ್ಲ ಮದ್ವೆ ಮನೆ ಎಲ್ಲ, ಈಗ ಸ್ವಲ್ಪ ಎಂಜಾಯ್ ಮಾಡುವಂತ ಡಿಸೈಡ್ ಮಾಡಿ ಸ್ವಲ್ಪ ಖರ್ಚು ಮಾಡ್ತಿದ್ವಿ, ಇಲ್ಲ ಅಂತಿಲ್ಲ. ಆವಾಗ ಸಹ ಅಪ್ಪ ಅಮ್ಮಂಗೆ ಟೆನ್ಷನ್ ಆಗ್ತಿತ್ತು, ಮಾಮಿಗೆಲ್ಲ ಖರ್ಚು ಮಾಡಬೇಡಿ ಹಾಗೆ. ಆವಾಗ ನಾವು ಹೇಳ್ತಿರೋದೇನಂದ್ರೆ ಒಂಚೂರಾದ್ರೂ ಜೀವನ ಎಂಜಾಯ್ ಮಾಡೋಣ ಅಂತ. ಈಗ ಇನ್ನೊಂದು ಮನೆ ಕಟ್ಟಿದ್ವಲ್ಲ, ಈಗ ಎಗೇನ್ ಅದೇ ಕಮಿಟ್ಮೆಂಟಿಗೆ ಬಂದಿದ್ದೇವೆ. ಇನ್ನು ಸ್ವಲ್ಪ ಖರ್ಚು ಕಮ್ಮಿ ಮಾಡ್ತೀವಪ್ಪ. ಈಗ ನಾವೆಲ್ಲ ಪ್ಲಾನ್ ಆಗಿದೆ ನಮ್ಗೆ ಹೇಗೆ ಖರ್ಚು ಮಾಡ್ಬೇಕಂತ. ವಿಮಾನ ಹೋಗ್ಲಿಕ್ಕಿತ್ತಲ್ಲ, ವಿಮಾನ ಹೋಗ್ಲಿಕ್ಕಿತ್ತಂತೆ, ಇನ್ನು ವಿಮಾನ ಹೋಗ್ಲಿಕ್ಕಿಲ್ಲ ಅಂತೆ. ಆಗಿಲ್ಲ, ಅಷ್ಟು ಟೈಟ್ ಇಲ್ಲ. ಅಲ್ಲ ನಾವು ಯಾವ್ದಕ್ಕೆ ಬೇಕು ಯಾವ್ದಕ್ಕೆ ಬೇಡ ಅಲ್ಲ ಮಮ್ಮ, ನಾವು ಟೈಟ್ ಇಟ್ಕೊಂಡದ್ದು ನಮ್ಮ ಖರ್ಚು ಮೇಲೆ. ನಿಮ್ಮನ್ನು ಸುತ್ತಾಡ್ಸುದು, ನಿಮ್ಮ ಮೇಲೆ ಯಾವ್ದು ಖರ್ಚು ಮಾಡ್ಬೇಕಂತ ಅನ್ಕೊಂಡಿದ್ದೇವೆ ಅದನ್ನು ನಾವು ಕಮ್ಮಿ ಮಾಡುದಿಲ್ಲ. ನಿಮ್ಮನ್ನು ವಿಮಾನದಲ್ಲಿ ಕೂರಿಸ್ಬೇಕಾದ್ರು ಕೂರಿಸ್ತೇವೆ, ಅದರಲ್ಲಿ ಡೌಟ್ ಇಲ್ಲ. ನಾವು ಬೇಕಾದ್ರೆ 10 ವರ್ಷ ಬಿಟ್ಟು ವಿಮಾನದಲ್ಲಿ ಕೂರ್ತೇವೆ, ಆದ್ರೆ ನಿಮ್ಮನ್ನು ಕೂರಿಸ್ತೇವೆ. ಅಷ್ಟೊಂದು ನಾವೊಂದು ಸಂಬಂಧ ಬಗ್ಗೆ ಅಷ್ಟೊಂದು ತಲೆದುಕೊಡಿಸಿ ಇರಲಿಲ್ಲ, ಅಷ್ಟೊಂದು ಒಳ್ಳೇದು. ಈಗ ನೀವು 4 ಜನ ಸೇರಿ ನಿಮ್ಮದು ಒಂದು ಸಂಬಂಧ ಇಟ್ಕೊಂಡಿದ್ದೀರಿ, ಅದು ಭಾರಿ ಒಳ್ಳೇದು. ಅಂದರೆ 4 ಜನ ಒಬ್ಬರಿಗೆ 8 ವರ್ಷದಿಂದ ಒಟ್ಟಿಗೆ ಇದ್ದೀರಿ ಅಂದರೆ ಸ್ವಲ್ಪ ಸಣ್ಣ ಪಟ್ಟ ಜಗಳ ಬರ್ತದೆ, ಆದರೆ ಸರ್ ಒಟ್ಟಿಗೆ ಇದ್ದಾನೆ ಅದು ಭಾರಿ ವಿಷಯ. ಮತ್ತು ನನ್ನ ಹೆಂಡತಿ ಎಲ್ಲ ಪ್ರಾರಂಭ ಹೊಂದ್ಕೊಂಡು ಹೋಗ್ತಾರೆ ಅವರು ಅಂತ. ಇದು ಸಹ ಲೈಫ್ ಕಷ್ಟವೇ, ಮಕ್ಕಳನ್ನು ವೀಕ್ ಇರುತ್ತೆ ಹೌದು. ಅಮ್ಮ ಸಜೆಸ್ಟ್ ಆಗ್ತಾರೆ, ಮಾಮಿ ಸಜೆಸ್ಟ್. ನೀವು ಯಾವಾಗ್ಲೂ ಹೇಳ್ತೀರಿ ಪ್ರೀತಿ ಇಲ್ಲ ಪ್ರೀತಿ ಇಲ್ಲ ಅಂತ. ಅವರು ಎಂತ ಗೊತ್ತುಂಟಾ, ತೋರಿಸ್ಕೊಡುದಿಲ್ಲ, ಒಮ್ಮೆ ಅವ್ರ ಮನ್ಸಲ್ಲಿ ಇಟ್ಕೊಳ್ಳುದಿಲ್ಲ, ಒಮ್ಮೆ ಮಾತ್ರ ಹೇಳಿ ಬಿಡುದು, ಬಿಟ್ಟು ಬಿಡ್ತಾರೆ ಹಾಗೆ ಬಡ 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 ಮಾತಾಡಿ ಬಿಡುದು. ನಾನು ಈಗ ಆಗ್ತಾ ನಮ್ದು ಎಷ್ಟು ಸಮಸ್ಯೆ ನಾ ಇಟ್ಕೊಂಡಿದ್ದೇನೆ, ಹೋಗ್ತೇನೆ. ನಿಮ್ಮ ಪ್ರಕಾರ ನಾವು ಇಲ್ಲಿ ಚೆನ್ನಾಗಿರೋದಕ್ಕೆಲ್ಲ ಅಮ್ಮಾರ್ ಸರಿ ಇರ್ಬೋದು, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅದು ಸಹ ಅವರಿಗೆ ಎಷ್ಟು ಕಷ್ಟ ಆದ್ರೂ ಕೂಡ ಮಕ್ಕಳನ್ನ ನೋಡ್ಕೊಂಡು. ನಾವು ಎಂತದ್ದು ಸಣ್ಣ ಮನೆ ಆ ಮಣ್ಣಲ್ಲಿ ಮಲಗಿದೆ, 2 ಪ್ಲಾಸ್ಟಿಕ್ ಹಾಕಿ ಕುಶಲ ಪ್ಲಾಸ್ಟಿಕ್ ಮೇಲೆ ಮಲಗಿದ್ ನಾವು. ಅಮ್ಮ ಅಡ್ಜಸ್ಟ್ ಆಗಿದ್ದಾರೆ ಅಂತ ಬೇಜಾರಾಗ್ತಾರೆ ನಿಮ್ಗೆ? ಅಮ್ಮ ಇಷ್ಟು ವರ್ಷ ಅಡ್ಜಸ್ಟ್ ಈಗ ಮುಂಚೆ ಒಳ್ಳೆಯದು, ಈಗ ಸ್ವಲ್ಪ ಸರಿ ಇಲ್ಲ ಒಂಥರ. ಹಾಗೆ ನಿಮ್ಮ ಹಾಗೆ ನಮಗೂ ವರ್ಷ ಆಗಿತ್ತು, ಇನ್ನು ತಾಳ್ಮೆ ನಮಗೂ ಇರಲ್ಲ, ಕೆಲಸ ಸಹ ಇರ್ತದೆ, ನಮ್ಮ ಮಕ್ಕಳನ್ನ ನೋಡ್ಕೊಂಡು ಜವಾಬ್ದಾರಿ ಉಂಟು, ನಮಗೂ ಜೀವಕ್ಕೆ ಸೌಖ್ಯ ಇಲ್ಲ, ಹೌದಲ್ವ? ಹಾಗಾಗಿ ಸರಿ ಇರುದಿಲ್ಲ. ಅಮ್ಮ ಆತರ ಇದ್ದದ್ರಿಂದ ನಾವು ಮುಂದೆ ಬರ್ತಿದೀವಿ ಗೊತ್ತಾ. ಈ ಮನೆ ಆಗೋಕೆ ಮಾಮಿ ಮತ್ತೆ ಅಮ್ಮನೇ ಕಾರಣ. ಇವಳು ಹಾಗೆ ಅವ್ರು ಸಹ ಪರವಾಗಿಲ್ಲ, ಒಳ್ಳೇದ, ನಮ್ಗೆ ಸಾಕು. ಇಲ್ಲಾಂದ್ರೆ ಇಷ್ಟು ವರ್ಷ ಯಾರು ಅಡ್ಜಸ್ಟ್ ಆಗ್ತಿಲ್ಲ, ಬೇರೆ ಅಂತ ಎಣಿಸುದಿಲ್ಲ, ಅವ್ರು ಸಹ ಅಡ್ಜಸ್ಟ್ ಆಗ್ತಾರೆ ಎಲ್ಲದಕ್ಕೆ ಸಹ. ಇಷ್ಟು ಜನರಿಗೆ ಮಾಡಿ ಹಾಕ್ತಾರೆ. ಆಯ್ತು, ಅಣ್ಣಂದು ಹೇಗೇನ್ ಕಟ್ಟಾಯ್ತು ಪಾಪ. ಪಪ್ಪ ನಂಗೆ ಅನ್ಸುತ್ತೆ ಪಾಪ ವೀಕ್ ಆಗಿದ್ದಾರೆ, ಏಜ್ ಆಗಿದೆ ಅವರಿಗೆ. ಮುಂಚೆ ಈ ತರ ಇರಲಿಲ್ಲ ನಮ್ಮಪ್ಪ. ಆಕ್ಚುಲಿ ಅಪ್ಪ ಅಮ್ಮ ಏಜ್ ಆಗೋದು ನೋಡ್ಲಿಕ್ಕೆ ನಮ್ಗೆ ಸಹ ಬೇಜಾರು. ನಾವು ಅವರನ್ನು ಸ್ಟ್ರಾಂಗ್ ಆಗಿ ನೋಡಿರ್ತೇವಲ್ಲ, ಅವ್ರು ವೀಕ್ ಆಗಿ ನಮ್ಗೆ ಸಹ ಬೇಜಾರು. ಅಣ್ಣ ಈ ಸಿಚುವೇಶನ್ಗೆ ಬರ್ಲಿಕ್ಕೆ ಅವ್ರು ಹೇಗೆ ಅಲ್ಲ ರೀಸನ್? ಅದೇ ನಮ್ದು ಇವತ್ತು ಜೀವನ ಒಳ್ಳೆ ಉಂಟು ಅಂತಂದ್ರೆ ಅದಕ್ಕೆ ಕಾರಣನೇ ಅಪ್ಪ ಅಮ್ಮ. ಅವರು ಎಜುಕೇಶನ್ ಕೊಡ್ಲಿಲ್ಲ, ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಯಾವ ಮಕ್ಕಳು ಸಹ ಮೇಲೆ ಬರ್ಲಿಕ್ಕೆ ಆಗುದಿಲ್ಲ ಜೀವನದಲ್ಲಿ, ಸಣ್ಣದಿರ್ಲಿ ದೊಡ್ಡದಿರ್ಲಿ. ಸೊ ಅದಕ್ಕೆ ತಂದೆ ತಾಯಿನ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ತಂದೆ ತಾಯಿ ಋಣ ತೀರಿಸ್ಲಿಕ್ಕೆ ಆಗುದಿಲ್ಲ ಹೇಳ್ತಾರಲ್ಲ, ನೀವು ಏನೇ ಮಾಡಿದ್ರು ಎಷ್ಟೇ ಮಾಡಿದ್ರು ತಂದೆ ತಾಯಿ ಋಣ ತೀರುದಿಲ್ಲ. ಅಣ್ಣ ಕೆಲವರೆಲ್ಲ ವೃದ್ಧಾಶ್ರಮ ಕಳಿಸ್ತಾರಲ್ಲ, ಏನ್ ಹೇಳ್ತೀಯ ಅವರಿಗೆ? ಅಂತವ್ರಿಗೆ ಏನ್ ಹೇಳುದು, ಅವರಿಗೆ ನಷ್ಟ. ತಂದೆ ತಾಯಿನ ವೃದ್ಧಾಶ್ರಮ ಹಾಕಿದ್ರೆ
ಅವರಿಗೆ ನಷ್ಟ ಅಷ್ಟೇ. ಅವರಿಗೆ ಏನ್ ಹೇಳ್ತಾರೆ ತಂದೆ ತಾಯಿ ಮುಂದೆ ಕಟ್ಟಿಟ್ಟ ಬುತ್ತಿ. ಅವರಿಗೆ ಮಕ್ಕಳಾದಾಗ ತಂದೆ ತಾಯಿ ವ್ಯಾಲ್ಯೂ ಏನು ಅಂತ ಮಕ್ಕಳಾಗದೇ ಇರೋ ತನಕ ನಮ್ಗೆ ಸಹ ಗೊತ್ತಿರ್ಲಿಲ್ಲ ಎಂತ ಅಂತ. ನಮ್ಗೆ ಮಕ್ಕಳಾದಾಗ ಆಗ ಗೊತ್ತಾಗ್ತದೆ, ಮಕ್ಕಳು ಪ್ರಾಯಕ್ಕೆ ಬಂದ ಮೇಲೆ ನಮ್ಗೆ ಇನ್ಸಲ್ಟ್ ಮಾಡುವಾಗ ಅವಾಗ ಗೊತ್ತಾಗ್ತದೆ ತಂದೆ ತಾಯಿ ವ್ಯಾಲ್ಯೂ ಏನು ಅಂತ. ನನ್ನ ಪ್ರಕಾರ ಉಂಟಲ್ಲ, ನಮ್ಮ ಮನೆ ತಂದೆ ತಾಯಿ ಇಲ್ಲದೆ ಖಾಲಿ ಮಾಮಿ, ಎಂತ ಸಹ ನಮ್ಗೆ ಎಂತ ಸಹ ಬೇಡ ಬೇಡ ಅನ್ಸುತ್ತೆ. ಮೊನ್ನೆ ಜಸ್ಟ್ ಜಾಸ್ತಿ ಬೇಡ, 3 ಅಮ್ಮನವ್ರು 1 ತಿಂಗಳು ಊರಲ್ಲಿದ್ದದ್ದು, ಕೆಲ್ಸಕ್ಕಂತ ಅಲ್ಲ, ಆ ಫೀಲ್ ಇಲ್ಲ ಮನೇಲಿ. ನಾವು ಕಿಚನ್ ಯಾವ್ದು ನಮ್ಗೆ ಪ್ರಾಬ್ಲಮ್ ಆಗಲಿಲ್ಲ ಅವ್ರಿಲ್ಲದಾಗ, ಸೌಂಡೇ ಇಲ್ಲ ಮನೆಯಲ್ಲಿ. ಅದು ಹೇಗೆ ಪ್ರದರ್ಶಕ ಕಳಿಸ್ತಾರೋ ಅದು ನಮ್ಗೆ ಅರ್ಥ ಆಗೋದಿಲ್ಲ, ನಮಗೆ ಅದು ಬಂದಿಲ್ಲ. ಆ ವಿಷಯದಲ್ಲಿ ನಮ್ಗೆ ನಾವು ಪುಣ್ಯ ಮಾಡಿದೇವೆ ಅನಿಸ್ತದೆ. ಎಲ್ರು ಒಟ್ಟಿಗಿರುವುದು ಸುಲಭ ಸಹ ಅಲ್ಲ ಅದು, ಮತ್ತೆ ಅದು ಪುಣ್ಯ ಮಾಡಿರ್ಬೇಕು. ಎಷ್ಟು ಟ್ರೈ ಮಾಡಿದ್ರು ಎಲ್ರಿಗೂ ಆಗುದಿಲ್ಲ ಕೆಲವರಿಗೆ. ನಮ್ಗೆ ಅಪ್ಪ ಅಮ್ಮ ಅವ್ರು ಏನೇ ಮಾಡಿದ್ರು ನಾವು ಅಂದ್ರೆ ಸಪೋರ್ಟ್ ಮಾಡ್ತೇವೆ. ನಮ್ಗೆ ಅಪ್ಪ ಅಮ್ಮ ಅಂದ್ರೆ ಒಂದು ಪ್ರೀತಿ ಇರ್ತದೆ, ನಾವು ಅಡ್ಜಸ್ಟ್ ಹಾಕೊಂಡು ಹೋಗ್ತೇವೆ. ಹೇಗೆ ನಮ್ಗೆ ಅಭ್ಯಾಸ ಆಗಿದೆ ಚಿಕ್ಕಂದಿನಿಂದ. ಬಟ್ ಹೊರಗಿಂದ ಬಂದವರಿಗೆ ಅದು ಕಷ್ಟ ಸ್ವಲ್ಪ, ಅದ್ರ ಗೊತ್ತಿರುದಿಲ್ಲ ಅವರ ಸ್ವಭಾವ ಹೇಗೆ, ಯಾವ ವಿಷಯ ಅವರಿಗೆ ಇಷ್ಟ ಯಾವ್ದು ಇಷ್ಟ ಇಲ್ಲ ಅಂತ. ಸೊ ನಾನು ಹೇಳುದು ಉಷಾನ್ ಒಪಿನಿಯನ್ ಇಂಪಾರ್ಟೆಂಟ್. ಅವಳು ಹೇಗೆ, ಅವಳಿಗೆ ಹೇಗೆ, ಅತ್ತೆ ಮಾವ ಹೇಗಾದ್ರು ಬಂದ್ಮೇಲೆ ಕಷ್ಟ ಆಯ್ತಾ, ಈಸಿ ಆಯ್ತಾ, ಯಾವ್ದ್ರಲ್ಲಿ ಕಷ್ಟ ಆಯ್ತು, ಯಾವ್ದ್ರಲ್ಲಿ ಒಳ್ಳೇದಾಯ್ತು, ನಿಂಗೆಂತ ಅನ್ಸ್ತದೆ? ನಂಗೆ ಅದೇ ನಮ್ದು ಮದುವೆ ಮುಂಚೆ ಪರಿಚಯದಿಂದ ನಾನು ನೋಡ್ತಿದ್ದೆ ಇವ್ರನ್ನ, ಬಟ್ ಕರೆಕ್ಟಾಗಿ ಕುತ್ಕೊಂಡು ಮಾತಾಡಿ ಗೊತ್ತಿಲ್ಲ ಅಲ್ಲ. ಸೊ ಇವ್ರನ್ನ ನಾನು ಒಂದ್ಸತಿ ಕೇಳಿದ್ದೆ ಮದುವೆ ಮೇಲೆ ಹೇಗೆ ಅವ್ರ ಜೊತೆ ಅಡ್ಜಸ್ಟ್ ಆಗ್ತೇನಾ ಇಲ್ವಾ ಅಂತ. ಅದಕ್ಕೆ ಇವ್ರದ್ದು ಒಂದು ಮಾತು ಬಂದದ್ದು, ಅಮ್ಮನ ಜೊತೆ ನಿಂಗೆ ಅಡ್ಜಸ್ಟ್ ಆಗ್ತದೆ, ಅವ್ರ ಪಾಪ ಇದ್ದಾರೆ, ಅಪ್ಪನ ಜೊತೆ ಕಷ್ಟ, ಅವ್ರು ಸ್ವಲ್ಪ ಚೊರೆ ಮಾಡ್ತಾರೆ ಅಂತ. ಬಟ್ ಮದುವೆ ಆದಮೇಲೆ ನನಗೆ ಗೊತ್ತಾಗಿದ್ದು, ಮಾಮ ಒಂದು ದಿನ ನನಗೆ ಚೊರೆ ಮಾಡಿದ್ದು ನನಗೆ ಫೀಲ್ ಆಗಿಲ್ಲ. ಇವ್ರು ಹೇಳ್ತಾರೆ ಅವ್ರು ನಮ್ಮ ಮದುವೆ ಆದಮೇಲೆ ತುಂಬ ಚೇಂಜ್ ಆಗಿದ್ದಾರೆ ಅಂತ, ಗೊತ್ತಿಲ್ಲ ಅದು ನನಗೆ. ಮದುವೆ ಆದಮೇಲೆ ಅಂತ ನನಗೆ ಯಾವತ್ತೂ ಅದು ಅನ್ನಿಸ್ಲಿಲ್ಲ ಅವ್ರು ಚೊರೆ ಮಾಡಿದ್ದಾರೆ ಅಂತ. ಮತ್ತು ನಾವು ಒಂದು ಮಾತು ಹೇಳಿದರೆ ಇವಳು ಬಂದವಳು ಹೀಗೆ ಹೇಳಿದ್ದಲ್ಲ ಅಂತ ಅವ್ರು ಒಂದು ದಿನ ನನಗೆ ಫೀಲ್ ಮಾಡಿಸ್ಲಿಲ್ಲ. ಅವ್ರು ಅದಕ್ಕೆ ವಾಪಸ್ ಹೇಳಿರ್ಬೋದು ಒಂದು ಟೈಮಲ್ಲಿ, ಅವ್ರು ಸಹ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿಲ್ಲ, ನಾನು ಸಹ ಇಟ್ಕೊಳ್ಳಿಲ್ಲ. ಅಂದರೆ ಅಷ್ಟು ಒಳ್ಳೆ ಫೀಲ್ ಕೊಟ್ಟಿದ್ದಾರೆ ಅವರು. ಮತ್ತು ಮೇನ್ ನಾನು ಡೆಲಿವರಿಗೆ ಹೋದ ನಂತರ ಅವರು ಪ್ರತಿ ಪೇಟೆಗೆ ಹೋಗುವಾಗ ಕೇಳ್ತಿದ್ರು ನನ್ನ ಹತ್ರ ಬಂದು, ಎಂತ ಬೇಕು ನಿಂಗೆ ಅಂತ. ನನಗೆ ಅಪ್ಪ ಇಲ್ಲ ಅಂತ ಅವ್ರು ಯಾವತ್ತೂ ಫೀಲ್ ಮಾಡಿಸ್ಲಿಲ್ಲ. ಎಲ್ಲ ಮಾವಂದಿರು ಸೊಸೆ ಹತ್ರ ಬಂದು ಕೇಳೋದು ತುಂಬ ಕಮ್ಮಿ. ಹಾಗೆ ಬಂದು ಫ್ರೂಟ್ಸ್ ತಂದು ಕೊಡೋದು, ತಿಂಡಿ ತಂದು ಕೊಡೋದು ತುಂಬ ಮಾಡಿದ್ದಾರೆ ಆಗ. ಆದರೆ ಆಗ ಯಾರು ಇರಲಿಲ್ಲ. ರವಿ ಸಹ ಬೆಂಗಳೂರಲ್ಲಿ, ಅಣ್ಣ ಬೆಂಗಳೂರಲ್ಲಿ, ನಾನು ಅಮ್ಮ ಅತ್ತೆ ಮಾವ ಮಾತ್ರ ಇದ್ದದ್ದು. ಸೊ ನನಗೆ ಆ ಫೀಲ್ ಕೊಡಲಿಲ್ಲ. ನಾನು ಯಾರ ಹತ್ರ ಕೇಳೋದು ಹಾಗೆ ಅವರು ಪ್ರತಿ ಸತಿ ಒಂದು ಕೇಳ್ತಾರೆ. ಅವ್ರ ಅಮ್ಮ ಸಹ ಹೇಳ್ತಾರೆ, ನಾನು ಸಹ ಹೇಳ್ತೇನೆ. ಈಗ ಅದು ನಿಜ, ಅದು ಚೊರೆ ಅಂದ್ರೆ ಎಂತ ಗೊತ್ತಾ, ಅವರು ಪ್ರಾಕ್ಟಿಕಲ್ ಮನುಷ್ಯ. ಅಂದ್ರೆ ಅವರು ಸ್ಟ್ರೈಟ್ ಫಾರ್ವರ್ಡ್ ಪ್ರಾಕ್ಟಿಕಲ್ ಏನಿಲ್ಲ. ಅದು ಹೇಳ್ತಾರೆ. ಅದು ನಮ್ಮ ಏಜ್ ಅವರಿಗೆ ಉಂಟಲ್ಲ ಸ್ವಲ್ಪ ಆಗ್ತದೆ. ಹೌದು, ಹಾಟ್ ಬ್ಲಡ್ ಅಲ್ವಾ, ಆಗ್ತದೆ ನಮ್ಗೆ. ಅದು ನಮ್ಗೆ ಚೊರೆ ಅನಿಸ್ತದೆ. ಅವರ ಎಕ್ಸ್ಪೀರಿಯನ್ಸ್ ಅವ್ರು ಕರೆಕ್ಟೇ ಮಾತಾಡ್ತಾರೆ. ನಾನು ಯಾವ ಸೊಸೈಟಿ ಹತ್ರ ಅಂದ್ರೆ ನಮ್ಮ ಆಫೀಸಲ್ಲಿ ಯಾರು ಸಹ ಮಾವಂದಿರು ಬಂದು ಹೀಗೆ ಮಾಡಿದಾರೆ ಅಂತ ಕೇಳಿಲ್ಲ. ಹಸ್ಬೆಂಡ್ ತಂದು ಕೊಟ್ಟಿರ್ಬೋದು, ಅಣ್ಣ ತಂದು ಹಾಗೆ ಯಾರು ತಂದು, ಅಮ್ಮನವ್ರು ತಂದು ಕೊಟ್ಟಿರ್ಬೋದು. ಮಾವನವ್ರು ಇಷ್ಟು ಪ್ರೀತಿ ತೋರಿಸಿ ನನಗೆ ಗೊತ್ತಿಲ್ಲ. ಹರ್ಟ್ ಅಂತ ಆತರ ನನಗೆ ಅವರು ಹೇಳಿದ ಒಂದು ಮಾತು ಸಹ ನೆನಪಿಲ್ಲ. ಯಾಕಂದ್ರೆ ಆ ಟೈಮಲ್ಲಿ ಒಂದು ಏನೋ ಒಂದು ಹೇಳಿರ್ತಾರೆ, ಇಲ್ಲ ಹೇಳುದಿಲ್ಲ, ಆದ್ರೆ ಅದು ಯಾವ್ದು ಸಹ ಅಷ್ಟು ಹರ್ಟ್ ಆಗೋ ಥರ ಅಂತೂ ಏನೂ ಹೇಳಿಲ್ಲ ಅವರು. ಈಗ ಸಹ ದುಡ್ಡಿಲ್ಲ ಅಂದ್ರೆ ನಮ್ಗೆ ಈಗ ಸಹ ದುಡ್ಡು ಕೊಡ್ತಾರೆ. ಹೌದು, ಈಗ ಸಹ ನಾನು ಅವ್ರ ಹತ್ರ ಫ್ರೀ ಆಗಿ ಊರಿಗೆ ಹೋದಾಗ, ಯಾಕಂದ್ರೆ ಕ್ಯಾಶ್ ತಗೊಂಡು ಹೋಗಿ ನಾನು ಫೋನ್ ಪೇ ಎಲ್ಲ ಕಡೆ ಇಲ್ಲಿ ನಡೀತು ಅಂತ ನಾನು ಕ್ಯಾಶ್ ಇಟ್ಕೊಡ್ದೇ ಇಲ್ಲ. ಸಡನ್ ಇಲ್ಲಿ ಊರಿಗೆ ಹೋದಾಗ ನಂತರ ಕ್ಯಾಶ್ ಇಲ್ಲದಾಗ ನಾನು ಮಾಮಂತ್ರ ಓಪನ್ ಆಗಿ, ಮಾಮ ನಂಗೆ 200 ರೂಪಾಯಿ ಕೊಡಿ, ನಾನು ನಿಮಗೆ ರವಿ ಹತ್ರ ಹಾಕ್ಲಿಕ್ಕೆ ಹೇಳ್ತೇನೆ ಅಕೌಂಟಿಗೆ ಅಂತ, ಈ ಥರ ಅಷ್ಟು ಫ್ರೀಯಾಗಿ ನಾನು ಕೇಳ್ತೇನೆ. ಆಮೇಲೆ ನಾನೇನಾದ್ರು ಲೆಕ್ಕ ಹೇಳಿದ್ರೆ ಸಹ ಅವ್ರ ಹತ್ರ, ನಿಮ್ಮ ಹತ್ರ 100 ರೂಪಾಯಿ ತಗೊಂಡಿದ್ದು ಅದೆಲ್ಲ ಎಂತ ಮಾರೈತೆ ನಮ್ಮ ಮಧ್ಯೆ ಅಂತ, ಅದು ಮಾತು ಅವ್ರ ಹತ್ರ ಬಂದೇ ಬರ್ತದೆ. ಸೊ ಅದು ನನಗೆ ಅವ್ರು ಯಾವತ್ತೂ ನಾನು ಹೊರಗಿಂದ ಬಂದಳು ಅಂತ ನನಗೆ ಫೀಲ್ ಮಾಡಿಸ್ಲಿಲ್ಲ ಅವರು. ಅಷ್ಟೇ ಅಂದರೆ ಡೆಲಿವರಿ ಆಗಿ ಅತ್ತೆ ಮನೆಗೆ ಹೋಗುವವರೇ ಕಮ್ಮಿ, ಒಂದು 20 ಒಬ್ಬರು ಹೋಗ್ತಾರೆ ಇಲ್ವೋ ಗೊತ್ತಿಲ್ಲ. ನಾನಲ್ಲಿ ಹೋದ ಒಂದು ದಿನ ನನಗೆ ಅದು ನಾನು ಅತ್ತೆ ಮನೆಗೆ ಬಂದಿದ್ದೇನೆ ಅಂತ ನಂಗೆ ಅನ್ನಿಸ್ಲೇ ಇಲ್ಲ. ನಮ್ಮ ಮನೆಯಲ್ಲೇ ಇದ್ದೇನೆ. ಅವ್ರು ನನಗೆ ಸ್ನಾನ ಸಹ ಮಾಡಿಸಿದ್ದಾರೆ. ಆವಾಗ ಅಮ್ಮನೇ ಮಾಡಿಸಿದ್ದು, 1-2 ಸರ್ತಿ ಇವರು ಮಾಡಿಸಿದ್ದಾರೆ. ಸೊ ಅದೆಲ್ಲ ಅಷ್ಟು ಫ್ರೀಯಾಗಿ ನಾನು ಅವ್ರ ಹತ್ರ ಮಾಡಿಸ್ಕೊಳ್ಬೇಕಂದ್ರೆ ಆ ಫೀಲ್ ಅವ್ರು ನನಗೆ ಕೊಟ್ಟಿರ್ಬೇಕಲ್ಲ. ಬಟ್ ಆ ಪರಿಸ್ಥಿತಿಗೆ ಅಮ್ಮ ಕೆಲ್ಸಕ್ಕೆ ಹೋಗ್ತಿದ್ರು, ಬಿಕಾಸ್ ಲೋನ್ ಎಲ್ಲ ಜಾಸ್ತಿ ಇತ್ತಲ್ಲ, ಅವಾಗ ಕೆಲ್ಸಕ್ಕೆ ಹೋಗ್ತಿದ್ರು. ಅದು ಗಿಲ್ಟ್ ಉಂಟು ಅವರಿಗೆ, ಈಗ ಇವಳನ್ನ ನೋಡ್ಕೊಳ್ಳಿಲ್ಲ ಅಂತ ಗಿಲ್ಟ್ ಉಂಟು ಅವರಿಗೆ. ಎಂತಪ್ಪ ನಾನು ನಿಮ್ಗೆ ಬೇಕಾ ಏನೋ ಕೇಳಲಿಲ್ಲ ಅವಾಗ. ಬಟ್ ಅವಾಗ ಲೋನ್ ಇತ್ತು ಇವರ ಹೆಸರಲ್ಲಿ, ತುಂಬಾ ಇತ್ತು ಅವಾಗ, ಆಯ್ತಾ. ಅವಾಗ ಅವ್ರು ಹೋಗಿ ಅದನ್ನ ಕ್ಲಿಯರ್ ಮಾಡಿದ್ದಾರೆ. ಮುಟ್ಬೇಕು, ಇಲ್ಲಿ 7 ಗಂಟೆಗೆ
ಹೊರಡಬೇಕು. ಅಮ್ಮ ಸಹ ಅವರಿಗೆ ಅವರದ್ದೇ ಆದ ಡಿಫಿಕಲ್ಟ್ ಜೀವನ ಇತ್ತು. ಬಿಕಾಸ್ ಒಂದು ಅವ್ರು ಕೆಲಸ ಮಾಡೋ ಕಡೆ ಅವ್ರು ಲೋನ್ ತಗೊಂಡಿದ್ರ, ಅದನ್ನು ತೀರಿಸುವ ಜವಾಬ್ದಾರಿ ಇತ್ತು. ಆ ಟೈಮಲ್ಲಿ ಮಾಮಿ ಬಂದು ನಮ್ಮ ಮನೆಯಲ್ಲಿ ನಿಂತು ಅವಳನ್ನು ನೋಡ್ಕೊಂಡಿದ್ದಾರೆ. ಯಾರು ಮಾಡ್ತಾರೆ ನೀವು ಹೇಳಿ? ಮಾಮಿ ಬಂದು ನಮ್ಮ ಮನೆಯಲ್ಲಿ ನಿಂತು ಅವಳನ್ನು ನೋಡ್ಕೊಂಡು, ಅಮ್ಮ ಕೆಲ್ಸಕ್ಕೆ ಹೋಗಿ ಲೋನ್ ತೀರಿಸ್ಕೊಂಡು, ಇದು ಒಬ್ರಿಗೊಬ್ರಿಗೆ ಅಡ್ಜಸ್ಟ್ಮೆಂಟ್ ಇಲ್ಲದೆ ಯಾವುದು ಆಗ್ತಿರ್ಲಿಲ್ಲ. ಈ ದಿನ ಬರ್ಬೇಕಂದ್ರೆ ಅಷ್ಟು ಕಷ್ಟಪಟ್ಟಿದ್ದಾರೆ. ಹಿಂದೆ ಆಗ್ಲಿಲ್ಲ, ಒಂದೊಂದು ಮಾತು ಬಂದಿದೆ, ಬಟ್ ಆತರ ಮನಸ್ಸಲ್ಲಿ ಇಟ್ಕೊಳ್ಳುವಂಥದ್ದು ಅಂಥದ್ದೆಂತ 8-9 ವರ್ಷದಲ್ಲಿ ತುಂಬಾ ಆಗ್ತದೆ ಫ್ಯಾಮಿಲಿಯಲ್ಲಿ. ನಮ್ದು ಆತರ ಎಂತ ಸಹ ಆಗ್ಲಿಲ್ಲ. ಇವರ ಮೇಲೆ ನಂಗೆ ಇದೊಂದು ಬೇಜಾರು ಉಂಟು ಹೇಳ, ನಂಗಂತ ಎಂತಲ್ಲ, ಬೇರೆದು ಗೊತ್ತಿಲ್ಲ, ನಂಗಂತೂ ಆಗಲ್ಲ. ಕೆಲವೊಮ್ಮೆ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತೇವಲ್ವಾ ಒಬ್ರಿಗೊಬ್ಬರಿಗೆ, ಅವಾಗ ಒಂಚೂರು ಹರ್ಟ್ ಆಗಿರ್ಬೋದು, ಆಗಲ್ಲ ಅಂತ ಹೇಳಲ್ಲ ನಾನು. ಬಟ್ ಅದು ಜೋರಾಗಿ ಹಾಕಿ ಮಾತಾಡ್ಲೇಬಾರ್ದು, ದ್ವೇಷ ಆ ತರದಂತೂ ಎಂತ ಸಹ ಇಲ್ಲ. ಆ ಟೈಮಲ್ಲಿ ನಮ್ಮದು ಸ್ವಲ್ಪ ದುಡ್ಡು ಸಹ ಪ್ರಾಬ್ಲಮ್ ಇತ್ತು. ಯಾಕಂದ್ರೆ ನಾವು ಹೊಸ ಮನೆ ಕಟ್ಟಿದ್ವಿ, ನಾನು ಜಾಬ್ ಬಿಟ್ಟಿದ್ದೆ, ಇವಳದು ಮದುವೆ ಸ್ವಲ್ಪ ಆಚೆ ಖರ್ಚಾಗಿತ್ತು, ಸೀಮಂತ ಫಂಕ್ಷನ್ ಜಾಸ್ತಿ ಆಯ್ತು. ಕೆಲಸ ಮಾಡುದು ಮಾಮ ಹೋಗ್ತಿದ್ರು, ಬಟ್ ನಂದು ನಾವಿದ್ದು ಖರ್ಚಂದು ಅಂದ್ಕೊಂಡ್ರೆ ಅವರೊಬ್ಬರೇ ದುಡಿದಿದ್ರು. ಅವಾಗ ನನಗೆ ಮಾಮ ಎಷ್ಟೋ ಸರ್ತಿ ತಂದು ಕೊಟ್ಟ, ನಾವು ಅವರಿಗೆ ವಾಪಸ್ ದುಡ್ಡು ಸಹ ಕೊಡ್ಲಿಲ್ಲ, ಅವರದ್ದು ಕೇಳಲಿಲ್ಲ. ಅಥವಾ ಇವರು ದುಡಿಯುವಾಗ ನಾನು ಯಾಕೆ ಕೊಡ್ಬೇಕಂತ ಮಾಮ ಸಹ ಒಂದು ದಿನ ಅನ್ಕೊಳ್ಳಿಲ್ಲ. ಅವರು ಹೋದಾಗ ಎಂತ ತರ್ಬೇಕಂತಿದ್ರೆ ತಂದು ಕೊಟ್ಟಿದ್ದಾರೆ ಅವರು. ಹಾಗೆ ಮತ್ತೆ ಅದೇ ಹೇಳಿದ್ದು, ನಾನು ಇಂಥ ಮಾಮ ಪುಡಿಲಿಕ್ಕೆ ನಂಗೆ ನಿಜ ಮನಸ್ಸಿಂದ ಹೇಳ್ತೇನೆ, ತುಂಬಾ ಪುಣ್ಯ ಮಾಡಿದ್ದೇನೆ. ಇವರು ಮೂವರು, ಅಮ್ಮ ಆಗ್ಲಿ ಇವರಿಬ್ರು, ಅವ್ರು ಇಲ್ಲದೆ ನಮ್ಗೆ ಲೈಫ್ ಅದು ಇಮ್ಯಾಜಿನ್ ಕೂಡ ನಮ್ಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅದೇ ಹೇಳಿದ್ವಿ, ಇವತ್ತು ಹೇಳಿದೆ, ಅಟ್ಲೀಸ್ಟ್ 30 ವರ್ಷ ಆದ್ರೂ ನೀವು ನಮ್ಮ ಜೊತೆ ಇನ್ನೂ ಇರಬೇಕು, ಮತ್ತೆ ಗೊತ್ತಿಲ್ಲ. ಹಾಗೆ ಮತ್ತೆ ನಾದಿನಿ ಹೇಗೆ? ಅದೇ ನಮ್ಮ ಇಷ್ಟು 8-9 ಜನ ಮಕ್ಕಳನ್ನ ಬಿಡಿ, ಮಕ್ಕಳು ಅವ್ರ ಮಕ್ಕಳ ತರನೇ ಇದ್ದಾರೆ. ನಾವು 7 ಜನ ಇಷ್ಟು ಒಟ್ಟಿಗೆ ಇದ್ದಾವಂದ್ರೆ ಎಲ್ಲರೂ ಅಡ್ಜಸ್ಟ್ ಆಗಿ. ಕೊನೆಗೆ ನೋಡಿದ್ರೆ ಆಕ್ಚುಲಿ ಚೊರೆ ಆಗಿದ್ದು ನಾದಿನಿ. ಜ್ವರ ಇಲ್ಲ, ಒಂದು ಬೇಜಾರಾಗ್ಬೋದಿಲ್ಲ, ಮತ್ತೆ ಮನಸ್ಸು ಒಳ್ಳೇದು, ಮಾತ್ರ ಬಡ ಬಡ ಮಾತಾಡ್ತಾರೆ. ಒಳ್ಳೇದು, ಸ್ವಲ್ಪ ಎಲ್ರು ಸ್ವಾರ್ಥ ಮಾಡ್ತಾ ಇಲ್ಲ. ಎಲ್ರು ಮದ್ಯದ ಮೇಲೆ ಸ್ವಾರ್ಥನೇ ಜಾಸ್ತಿ ಆಗ್ತದಲ್ಲ. ನಾನ್ ಮಾತ್ರ ಚೆನ್ನಾಗಿರ್ಬೇಕು, ಅವಳು ಹೇಗ್ಬೇಕು ಆ ತರ ಇಲ್ಲ. ಅವಳಕ್ಕಿಂತ ನಮಗಿಂತ ಜಾಸ್ತಿ ಒಪೋಸಿಟ್ನವ್ರ ಬಗ್ಗೆ ಅವಳು ಥಿಂಕ್ ಮಾಡೋದು ಜಾಸ್ತಿ. ಅವ್ರು ಕಂಫರ್ಟೇಬಲ್, ಅವ್ರಿಗೆ ಏನಾದ್ರು ಫೀಲ್ ಆಗ್ತಿದ್ರೆ, ಅವ್ರದ್ದು ಅಂದ್ರೆ ಬೇಜಾರಾಗ್ತಿದ್ರೆ ಅವರನ್ನು ಬೇಗ ಖುಷಿ ಪಡಿಸ್ಬೇಕು, ಅದೆಲ್ಲ ಥಿಂಕ್ ಮಾಡೋದು ತುಂಬಾ ಕಡಿಮೆ ಎಲ್ರು ಸಹ. ಮತ್ತೆ ಎಫರ್ಟ್ ಹಾಕೋದು ಸಹ ಕಡಿಮೆ. ಸೊ ಅದ್ರಲ್ಲೆಲ್ಲ ನಾನು 7 ವರ್ಷದಲ್ಲಿ ಖುಷಿ ಉಂಟು, ಹೇಳ್ಕೊಳ್ಬೋದು. ಅವಳು ಚೊರೆ ಮಾಡಿದ್ರೆ ಆತರ ಏನಾದ್ರು ಮಾಡಿದ್ರೆ ನಮ್ದು ಮದ್ವೆನೇ ಆಗ್ತಿರ್ಲಿಲ್ಲ. ನಂಗೆ ಫಸ್ಟ್ ಮದ್ವೆ ಆಗ್ಬೇಕು ಅಂತ ಹೇಳಿದ್ ಕೂತಿದ್ರೆ ನನ್ನ ಮದ್ವೆ ಆಗಿದೆ. ಎಲ್ರು ತಂಗಿ ಮದ್ವೆ ಮೊದ್ಲಾಗುದಲ್ವಾ, ಅಂದ್ರೆ ನಂದು ಮದ್ವೆ ಮೊದ್ಲಾಗಿದ್ದು. ಅವಳು ಹೇಳಿದ್ರೆ ನಂಗೆ ಮೊದ್ಲಾಗ್ಬೇಕಂತ ಹೇಳಿದ್ರೆ ಎಲ್ಲ ಎಂತ ಮಾಡ್ಲಿಕ್ಕೆ ಇರ್ತಿರ್ಲಿಲ್ಲ. ಹೀಗೆ ಎಲ್ರು ಅಡ್ಜಸ್ಟ್ ಹಾಕೊಂಡು ಹೋಗುದಕ್ಕೆ ಎಲ್ಲ ಆಗುದು. ಇಲ್ಲ ಅಂದ್ರೆ ಫ್ಯಾಮಿಲಿ ಒಟ್ಟಿಗೆ ಸಾಧ್ಯ ಇಲ್ಲ. ಈ ತರ ತುಂಬಾ ವಿಷಯಗಳು ಬರ್ತವೆ. ನಮ್ಗೆ ತುಂಬಾ ಜನ ಹೇಳಿದ್ರು, ಫಸ್ಟಿಗೆ ಯಾಕೆ ಹುಡುಗನ ಮದುವೆ ಮಾಡ್ತಿದ್ದೀರ, ಮನೆ ಇಲ್ಲ, ಹುಡುಗಿ ಮದುವೆ. ಆದ್ರೂ ನಾವು ಹೇಳಿದ್ರು, ಅದು ನಮ್ಮ ಹಣೆಯಲ್ಲಿ ಹೇಗೆ ಬಂದ ಹಾಗೆ ಆಗೋದು. ಅವ್ರು ಮದುವೆ ಆಗಲಿಲ್ಲ, ಖುಷಿ ನಮಗೆ ಮದುವೆ ಆದ, ತುಂಬ ಖುಷಿ ನಮಗೆ. ಅವಾಗ ಹುಡುಗಿ ಇದ್ರೆ ಸಹ ತುಂಬ ಖುಷಿ. ಸೊ ಅದೇ ನಮ್ಮ ಡಿಸಿಷನ್ ಬಗ್ಗೆ ತುಂಬಾ ಜನ ತಪ್ಪು ಮಾಡ್ತಿದ್ದೀರಿ. ಹಾಗೆ ಅವ್ರ ಕಡೆ ಇರ್ಬೋದು, ನಮ್ಮ ಕಡೆ ಮದುವೆ ಆಗಿರ್ಬೋದು, ಎಂತ ಸಹ. ಆದ್ರೆ ಇವತ್ತಿಗೆ ನಮ್ಗೆ ಉಂಟಲ್ಲ, ನಮ್ಮ ಯಾವ ಡಿಸಿಷನ್ ಕೂಡ ನಾವು ತಪ್ಪಾಗಿ ತಗೊಂಡಿದ್ದೇವೆ ಅಂತ ನಮ್ಗೆ ಇವತ್ತಿಗೂ ಅನ್ನಿಸ್ಲಿಲ್ಲ. ನಿಂಗೆ ಹೇಗೆ ಅನಿಸ್ತದೆ? ಅಪ್ಪನ ಹೇಳಿದ್ನಲ್ಲ, ನಂಗೆ ಅಪ್ಪ ಮುಂಚೆನೆ ಹೇಳಿದ್ರು, ನೀನು ಶಿವನನ್ನು ಬಿಟ್ಟು ಬೇರೆಯವರ ಮದುವೆ ಆಗಿದ್ರೆ 1 ವರ್ಷದಲ್ಲಿ ಮನೇಲಿ ಇರ್ತಿದ್ದೆ ಅಂತ. 1 ವರ್ಷ ಹೇಳಿದ್ರೆ ಅವರು, ಹೌದು 1 ವರ್ಷ ಎಲ್ಲಿಗೋದಿಲ್ಲ ಅವಳು. ಬಿಕಾಸ್ ನನಗೆ ಅಡ್ಜಸ್ಟ್ ಆಗೋದು, ನಾನು ಎಲ್ಲರನ್ನು ಖುಷಿ ಪಡಿಸ್ಲಿಕ್ಕೆ ಟ್ರೈ ಮಾಡ್ತೇನೆ. ಹೌದು, ನನಗೆ ಫ್ಯಾಮಿಲಿ ಚೆನ್ನಾಗಿರ್ಬೇಕು, ನಗ್ತಾ ಇರ್ಬೇಕು, ಒಬ್ರಿಗೊಬ್ರು ಮುಖ ಒದಿಸ್ಕೊಂಡು ಅದೆಲ್ಲ ಇರೋದು ನಂಗೆ ಇಷ್ಟ ಆಗುದಿಲ್ಲ. ನನಗೆ ಎಲ್ಲರ ಜೊತೆಗೆ ಹ್ಯಾಪಿ ಆಗಿರ್ಬೇಕು, ದುಡ್ಡಿಗಿಂತ ಜಾಸ್ತಿ. ಮತ್ತೆ ಇವರಂತ ಗಂಡ ಪಡಿಲಿಕ್ಕೆ ನಾನು ಪುಣ್ಯ ಮಾಡಿದ್ದೇನೆ. ಬಿಕಾಸ್ ನನಗೆ ಯಾವತ್ತೂ ಸಹ ಒಂದು ಚೂರು ಸಹ ಲೈಫಲ್ಲಿ ಕಷ್ಟ ಅಂತ ಗೊತ್ತಿಲ್ಲ ನನಗೆ ಇವತ್ತಿನ ತನಕ. ಸಹ ನಾನು ಇನ್ನೂ ಸಹ ಬ್ಯಾಚುಲರ್ ಲೈಫ್ ಮಾಡ್ತಿದ್ದೇನೆ ಅಂತಲೇ ಅನ್ನಿಸ್ತದೆ ನನಗೆ. ಈವನ್ ಮಾಮಿ ಕೂಡ ಅಷ್ಟೇ, ನನಗೆ ಒಂಚೂರು ಸಹ ಕಷ್ಟ ಕೊಟ್ಟಾರಲ್ಲ. ಒಂದು ಅಂದರೆ ಹೇಳಲಿಕ್ಕೆ ಆಗ್ತಿಲ್ಲ ನನಗೆ. ಅಂದರೆ ಅದು ಕೆಲಸ ಮಾಡೋದಿಲ್ಲ ಅದಲ್ಲ ವಿಷಯ. ನಮ್ಮ ಕೆರಿಯರಿಗೆ ನಾವು ಜಾಸ್ತಿ ಫೋಕಸ್ ಮಾಡುವಾಗ ಸ್ವಲ್ಪ ಮನೆ ಕಡೆ ಗಮನ ಕಡಿಮೆ ಆಗ್ತದೆ. ಹಾಗಂತ ಆವಾಗ ಅತ್ತೆಯವ್ರದ್ದು ಸ್ಟಾರ್ಟ್ ಆಗ್ತದೆ, ಯಾಕೆ ಅವಳು ಕೆಲ್ಸಕ್ಕೆ ಹೋಗೋದು, ಮನೆಯಲ್ಲಿ ಮನೆ ನೋಡ್ಕೊಳ್ಳಿ ಅಂತ. ಬಟ್ ನಮ್ಮ ಅತ್ತೆ ಹಾಗಲ್ಲ, ನಮ್ಮ ಅಮ್ಮ ಅಪ್ಪ ಸಹ ಹಾಗಲ್ಲ. ನೀವು ಕೆಲಸ ನೋಡ್ಕೊಳ್ಳಿ, ನಿಮ್ದು ಏಜ್ ಉಂಟು, ಈಗ ಕೆಲಸ ನೋಡ್ಕೊಳ್ಳಿ, ಮನೆ ನಾವು ನೋಡ್ಕೊಳ್ತೇವೆ ಅಂತ
3 ಜನ ಸಹ ನಿಂತ್ಕೊಂಡು ಇಲ್ಲಿ ತನಕ ಮ್ಯಾನೇಜ್ ಮಾಡ್ಕೊಂಡು ನಮ್ಗೆ ಈ ಲೆವೆಲ್ ತನಕ ಬರ್ಲಿಕ್ಕೆ ಕಾರಣ ಅವರೇ 3 ಜನ, ಬೇರೆ ಯಾರು ಸಲ. ಇವನ್ 2 ಹುಡುಗರು. ಫಸ್ಟ್ ಪಾಸಿಟಿವ್ ಪಾಯಿಂಟ್ ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳುದಂದ್ರೆ ಫಿನಾನ್ಷಿಯಲ್ ಮ್ಯಾಟರ್ ಅಲ್ಲಿ ಇಬ್ಬರದ್ದೇ ಕೈ, ಬಂಗಾರ ಮತ್ತೆ ಫಿನಾನ್ಷಿಯಲ್ ಮ್ಯಾಟರ್ ಅಲ್ಲಿ ಇಬ್ಬರದ್ದೇ ಕೈ. ಒಂಥರ ಥೆರಪಿ ಇದ್ದಾಗೆ ನಂಗೆ ಅನ್ಸುತ್ತೆ ಫಿನಾನ್ಷಿಯಲ್ ಮ್ಯಾಟರ್ ಅಲ್ಲೇ ಜಗಳ ಬರುದು. ಹೌದು, ಇದು ಮೋಸ್ಟ್ ಡಿಮಾಂಡಿಂಗ್ ಇದೆ. ಜನರೇಷನ್ ಪ್ಲಸ್ ರೂಪ ಏನ್ ಹೇಳ್ತಿ ಅದನ್ನ ನಾನು ನೆಕ್ಸ್ಟ್ ಹೇಳಿ